ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ದಿನ ನಿಮ್ಮ ಮುಂದೆ ಹೇಳ್ತಾರಂತ ನನ್ನ ಹೆಸರು ಬ್ರದರ್ ಜೇಮ್ಸ್ ಅಲಿಯಾಸ್ ಕೆ ಮಂಜುನಾಥ್ ಅಂತ. ಈಗ ನಾನು ಹೇಳ್ತಿರುವಂತ ಒಂದು ಸಾಕ್ಷಿ ಸುಮಾರು 30 ವರ್ಷಗಳ ಹಿಂದೆ ನಡೆದಂತ ಒಂದು ನೈಜ ಘಟನೆಯನ್ನ ನಿಮ್ಮ ಮುಂದೆ ಹಿಡಿಯೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ನಾನು 1996ನೇ ಸಾಲಿನಲ್ಲಿ SLC ಓದ್ತಾ ಇದ್ದೆ. ಓದುವಂತ ಸಮಯದಲ್ಲಿ ಈ ಸಾಯಂಕಾಲ ಸಮಯದಲ್ಲಿ ದೊಡ್ಡವರ ಒಂದು ಗುಂಪು ಒಂದು ಮನೆಯಲ್ಲಿ ಸೇರಿ ಸುತ್ತಿಸುವಂತ ಶಬ್ದ ಕೇಳ್ತಾ ಇತ್ತು, ಚಪ್ಪಾಳೆ ತಟ್ಟುವಂತ ಶಬ್ದ ಕೇಳ್ತಾ ಇತ್ತು. ಏನಿದು ಎಂಬುದಾಗಿ ಹೋಗುವಾಗ ಅದು ನಮಗೆ ಗೊತ್ತಿಲ್ಲ, ಇದು ಕ್ರೈಸ್ತರು ಮಾಡುವಂತ ಭಜನೆ ಎಂಬುದಾಗಿ. ಹೀಗೆ ಪಾಸ್ಟ್ರು ದೇವರ ವಾಕ್ಯ ಹಂಚಿಕೊಡುತ್ತಾ ಹಾಡುಗಳಾಡುತ್ತಾ ತುಂಬಾ ಸಂತೋಷದಿಂದ ಒಂದು ಮನೆಯಲ್ಲಿ ಸೇರಿ ದೇವರನ್ನ ಘನಪಡಿಸ್ತಾ ಇದ್ರು. ಆಗ ನಾನೇನ್ ಮಾಡಿದೆ ಅಂತೆ, ಹೋಗಿ ಅವ್ರ ಮಧ್ಯದಲ್ಲಿ ಕುತ್ಕೊಂಡು ನಾನು ಕೂಡ ದೇವರಿಗೆ ಚಪ್ಪಾಳೆ ತಟ್ಕೊಂಡು ಇದ್ದೆ. ನಮ್ಮೂರಿಗೆ ಒಬ್ಬ ವ್ಯಕ್ತಿ ನನ್ನ ಜೊತೆಯಲ್ಲಿ ಇಬ್ಬರನ್ನ ಕರ್ಕೊಂಡು ಏನ್ ಮಾಡ್ತಾರೆ, ನಮ್ಮೂರಿಗೆ ನಡ್ಕೊಂಡ್ ಬರ್ತಾ ಇದ್ರು. ಅವ್ರು ಯಾರು ಅಂತ ನೋಡುವಾಗ ಅವ್ರು ಹೇಳಿದ್ರು, ನನ್ನ ಹೆಸರು ದೀನ ದಯಾಳನ್ ಅಂತ, ನಾನು ಪಾಸ್ಟರ್ ಆಗಿದ್ದೇನೆ, ನಮ್ದು ಚರ್ಚು ಚಿಕ್ಕಜಾಲದಲ್ಲಿದೆ, ನೀವು ಭಾನುವಾರ ಏನರಪ್ಪ ಮಾಡ್ತೀರಾ, ಬನ್ರಿ ಚರ್ಚಿಗೆ ಅಂತ ನಮಗೆ ಒಂದು ಆಹ್ವಾನ ಮಾಡಿ. ಅಲ್ಲಿವರೆಗೂ ನಮಗೆ ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲ, ಚರ್ಚ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇವ್ರು ಹೇಳಿದ್ರಲ್ಲ ಸರಿ ಅಂದ್ಬಿಟ್ಟು ನಾವೇನ್ ಮಾಡ್ದಂದ್ರೆ, ಅವರು ಶುಕ್ರವಾರ ನಮ್ಮೂರಲ್ಲಿ ಬಂದು ಮೀಟ್ ಮಾಡಿ ನಮ್ಮನ್ನ ಮಾತಾಡಿ ಹೋದ್ರು. ನಾವು ಭಾನುವಾರ ಏನ್ ಮಾಡಿದಂತಂದ್ರೆ ಚರ್ಚನ್ನ ಹುಡ್ಕೊಂಡು ಚಿಕ್ಕಜಾಲಕ್ಕೆ ಹೋದ್ರು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಏನು ಕಾಣಲಿಲ್ಲ ನಮಗೆ. ಒಂದು ಭಾಗದಲ್ಲಿ ಒಂದು ಸಣ್ಣ ಗುಡಿಸಲಲ್ಲಿ ಸುಮಾರು ಒಂದು 20ರಿಂದ 30 ಜನ ಕುಳಿತು ದೇವನ ಘನಪಡಿಸುವಂತ ಒಂದು ಹುಲ್ಲಿನ ಗುಡಿಸಲ್ ಮನೆ ನಮ್ಗೆ ಕಾಣ್ಬಂತು. ನಾವು ಒಂದು ವಾರ ಏನಕ್ಕೋ ಸುಮ್ಮನೆ ನೋಡ್ಬೇಕಂತ ಹೋಗಿದ್ದಷ್ಟೇ. ಆನಂತರ ಒಂದು ಅದ್ರ ಮೇಲೆ ಹಿತಾಸಕ್ತಿ ಬಂತು, ಇಂಟ್ರೆಸ್ಟ್ ಬಂತು. ಆಗ ನಾನೇನ್ ಮಾಡಿದೆ ಅಂತಂದ್ರೆ, ನಾನು ನನ್ನ ಗೆಳೆಯರು ಕೆಲವರು ಇದ್ದಾರೆ, ನಾವು 4 ಜನ ಎಲ್ಲೋದ್ರು ಕೂಡ ಒಟ್ಟಿಗೆ ಇರ್ತಾ ಇದ್ವಿ. ಜಾಸ್ತಿ ನಾವು ಏನ್ ಮಾಡಿದ್ವಿ, ಚರ್ಚಿಗೆ ಹೋದ್ವಿ. ಚರ್ಚ್ ಅಂದ್ರೆ ಬಹಳ ದೊಡ್ಡ, ಈಗ ಇರುವಂತ ಈಗಿನ ಕಾಲದಲ್ಲಿ ಇದೆಯಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಅರಮನೆ ರೀತಿಯಲ್ಲಿ ಇರ್ತದಲ್ಲ, ಆಗಿರುತ್ತಂತ ನಾವು ತಿಳ್ಕೊಂಡ್ವಿ. ಆದ್ರೆ ಆಗಿರ್ಲಿಲ್ಲ, ಒಂದು ಸಣ್ಣ ಗುಡಿಸಲಾಗಿತ್ತು. ಆ ಗುಡಿಸಲಲ್ಲಿ ನಾವೇನ್ ಮಾಡಿದ್ವಿ, ದೇವರನ್ನ ಹೋಗಿ ಪ್ರಾರ್ಥನೆ ಮಾಡಿದ್ವಿ, ಸ್ತುತಿಸ್ತೀವಿ, ಘನಪಡಿಸ್ತೀವಿ. ಅದಾದ ನಂತರನೇ ಈ ನಮ್ಮ ಗ್ರಾಮಕ್ಕೆ ಏನ್ ಮಾಡುದಂತಂದ್ರೆ, ನಮ್ಮ ಅಗಪ್ಪೆ ಪ್ರಾರ್ಥನೆ ಬೈಬಲ್ ನ ದೊಡ್ಡ ಸೇವಕರು ಪರಿಚಯ ಆದ್ರು. ಅವ್ರ ಹೆಸರು ಪಾಸ್ಟರ್ ರೂಪನ್ ಸತ್ರಾಜ್. ಇವ್ರ ಮೂಲಕ ನಮ್ಗೆ ಪರಿಚಯ ಆದ ನಂತರ ನಾವು ನಮ್ಮ ಮೀನುಕುಂಟೆ ಗ್ರಾಮದಲ್ಲಿ ಇದ್ದಂತ ಸಮಯದಲ್ಲಿ ನಾನು, ನನ್ನ ಬ್ರದರ್ ಜಾನು, ಈ ಕೃಷ್ಣ ಮತ್ತು ಈ ರಮೇಶ್ ಎಂಬುವರು 4 ಜನ ಒಟ್ಟಾಗಿರ್ತಾ ಇದ್ದೀವಿ. ಈಗಿದ್ದಂತ ಸಮಯದಲ್ಲಿ ನಾನು ಆಗ ಓದ್ತಾ ಇದ್ದೆ. ಕೃಷ್ಣ ಬ್ರದರ್ ಕೆಲಸ ಮಾಡ್ತಾ ಇದ್ರು, ರಮೇಶ್ ಬದರು ಕೆಲವು ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಕೆಲಸಗಳು ಮಾಡ್ತಾ ಇದ್ರು. ಈ ಜಾನ್ ಬದರು ಮನೆಯಲ್ಲಿ ತಿರುಗಾಡ್ಕೊಂಡಿದ್ರು. ಈಗ ಇದ್ದಂತ ಸಮಯದಲ್ಲಿ ಏನಾಯ್ತು ಅಂತಂದ್ರೆ, ಆಗ ತಾನೇ ಯೇಸು ಸ್ವಾಮಿ ನಮ್ಗೆ ಪರಿಚಯ ಆಯ್ತು. ಪರಿಚಯ ಆದಾಗ ಮೊದಲನೇದಾಗಿ ರಮೇಶ್ ದೇವರ ಬಳಿಗೆ ಹೋದ, 2ನೇದಾಗಿ ನಾನು ದೇವರ ಬಳಿಗೆ ಹೋದ್ವಿ, 3ನೇದಾಗಿ ನಮ್ಮ ಬ್ರದರ್ ಜಾನ್ ಅನ್ನ ದೇವರ ಬಳಿಗೆ ಕರೆತರಬೇಕಾಗಿ ನಮ್ಮ ಮೇಲೆ ಒಂದು ಭಾರ ಬಿದ್ದಿತ್ತು. ಆಗ ನಾವೇನ್ ಮಾಡಿದ್ವಿ, ನಮ್ ಜಾನಿಗೆ ಹೇಳಿದ್ವಿ, ಅಲ್ಲಿ ಚರ್ಚ್ಗೆ ಹೋದ್ರೆ ತುಂಬಾ ಚೆನ್ನಾಗಿರ್ತದೆ, ಯೇಸು ನಂಬಿದ್ರೆ ಏನೇನೋ ಅದ್ಭುತ ಆಗುತ್ತಂತೆ, ಅದ್ಭುತಗಳ ಮೇಲೆ ಅದ್ಭುತಗಳಾಗುತ್ತಂತೆ, ಬಾ ನಾನು ದೇವ್ರು ನಂಬುದೆ, ನನಗೆ 2 ವಾರ ಆಯ್ತು ಚರ್ಚಿಗೆ ಹೋಗಿ, ನಮ್ಗೆ ದೇವ್ರು ಒಳ್ಳೆ ಮಾಡ್ತಾ ಇದಾರೆ, ನಿನಗೂ ಆಗ ಮಾಡ್ತಾ ಇರ ಬಾ ಅಂತ ನಾನು ಜಾನ್ ಬದ್ರಿಗೆ ಹೇಳಿದೆ. ನಾವು ಭಯಭಕ್ತಿಯಾಗಿದ್ರೆ ದೇವ್ರು ಬೇಕಾದ ಮಾಡ್ತಾನೆ ಅಂದಾಗ ಅವನೊಂದು ಮಾತಾಡ್ದ, ಹಾಗಾದ್ರೆ ನನಗೆ ಸೋಮವಾರ ನಾನು ITC ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಕೆಲಸ ಕೊಡ್ಸ್ತೀರಾ ನೀವು ಅಂತಂದ್ರು. ಒಂದ್ ಕೆಲಸ ಮಾಡೋಣ, ನಮ್ಮಿಂದ ಆಗಲ್ಲ, ಒಂದು ಪ್ರಾರ್ಥನೆ ಮಾಡೋಣ ಅಂತ ನಾವು ಸಣ್ಣ ಪ್ರಾರ್ಥನೆ, ನಾನು ರಮೇಶ್ ಬದವರು ಇಬ್ರು ಸೇರಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದ್ವಿ ಜಾನಿಗಾಗಿ. ಅದೇ ದೇವರ ಕೃಪೆಯಿಂದ ಒಂದು ಅದ್ಭುತನೇ ಆಗೋಯ್ತು. ಸೋಮವಾರ ಬ್ರದರ್ ಜಾನು ITC ಫ್ಯಾಕ್ಟರಿಗೆ ಸೇರ್ಕೊಂಡ್ರು. ಈಗ ನಮ್ಮ ಗ್ರೂಪ್ ಅಲ್ಲಿ ಅವನು ದುಡಿಯುವಂತ ವ್ಯಕ್ತಿ ಆದ. ಈಗ ದೇವರ ಅದ್ಭುತ ಆದ್ರಿಂದ ಜಾನ್ ಏನ್ ಮಾಡ್ದ, ದೇವ್ರ ನಂಬಿಕೆ ವಿಶ್ವಾಸ ಇಟ್ಟು ನಮ್ಮ ಜೊತೆಯಲ್ಲಿ ಸಭೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ಸೇರ್ಕೊಳ್ಳುವಾಗ ನಮ್ಮ ಜೊತೆಲಿ ಇದ್ದಂತ ಪಾಸ್ಟರ್ ಏನ್ ಮಾಡ್ತದಂದ್ರೆ, ನಮ್ಮನ್ನ ಆಗ್ಲೇ ದೇವ್ರ ಬಳಿಗೆ ಹೋಗಿ ಇನ್ನೂ 1 ವಾರ 2 ವಾರ ಆಗಿರ್ಲಿಲ್ಲ, ಆ 3ನೇ ವಾರದಿಂದ ಅವ್ರು ಏನ್ ಮಾಡಿದ್ರು, ನಮ್ಮ ಜೊತೆಯಲ್ಲೇ ನಮ್ಮನ್ನ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ರು. ಕರ್ಕೊಂಡು ಹೋಗೋದು ಅವ್ರು ಏನ್ ಮಾಡಿದಂತಂದ್ರೆ, ಬೈಬಲ್ ಓದ್ಬೇಕು, ಓದ್ರಿ ವಾಕ್ಯ ಅಂತ ಓದಿಸ್ತಾ ಇದ್ರು. ಈಗ ನೀನ್ ಆಡ್ಬೇಕು ಅಂತ ಹೇಳಿ ಆಡಿಸ್ಬಿಡ್ತಾ ಇದ್ರು. ಬಹಳಷ್ಟು ಆತ್ಮಿಕ ಶಿಕ್ಷಣದಲ್ಲಿ ಅವ್ರು ನಮ್ಮನ್ನ ನಡೆಸಿದ್ರು. ಆ ಒಂದು 6-7 ತಿಂಗಳು ನಮ್ಮ ಜೊತೆಲಿ ಇದ್ರು. ಅಷ್ಟು ತಿಂಗಳ ಕಾಲ ಬಹಳಷ್ಟು ನಮ್ಮನ್ನ ಆತ್ಮಿಕದಲ್ಲಿ ಒಂದೇ ಸಾರಿ ಪಾಯ ಹಾಕಿ ಬೆಳೆಸ್ಬಿಟ್ರು. ಅವರು ಒಂದು ಮಾರ್ಗದರ್ಶನದಲ್ಲಿ ಏನಾಯ್ತಂದ್ರೆ, ನಮಗೆ ಆತ್ಮಿಕದಲ್ಲಿ ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ನಮ್ಮ ಜೀವಿತ ಸ್ಟಾರ್ಟ್ ಆಯ್ತು. ದೇವರು ನಮ್ಮನ್ನ ಹೇಗೆ ನಡೆಸಿದ್ದಾನೆ ಅಂತಂದ್ರೆ, ಅಲಿದಾಡುವಂತ ಸ್ಥಿತಿಯಲ್ಲಿದ್ದಂತ ನನ್ನನ್ನ, ಬಹಳ ಕಷ್ಟದ ಪರಿಸ್ಥಿತಿ ಇದ್ದಂತ ನನ್ನನ್ನ, ಸರಿಯಾದ ರೀತಿಯಲ್ಲಿ ಕುಟುಂಬದಲ್ಲಿ ಸಮಾಧಾನ ಪ್ರೀತಿ ಇಲ್ಲದಂತ ನನ್ನನ್ನ ದೇವರು ಏನ್ ಮಾಡ್ದ, ತನ್ನ ಪ್ರೀತಿಯನ್ನ 1997ನೇ ಇಸ್ವಿಯಲ್ಲಿ ಸುರಿಸಿದ. ಈ ಪ್ರೀತಿಯು ದೇವರು ಬಂಧನವನ್ನು ನನ್ನ ಕಟ್ಟಿದ್ರಿಂದ
ಸಭೆಗೆ ಹೋಗಿ ನಾನು ಹೇಗೆ ದೇವರ ಬಳಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಇದುವರೆಗೂ ನಿಲ್ಲದೆ ಕರ್ತನಿಗಾಗಿ ಓಡಿ ದುಡಿಯುತ್ತಾ ದೇವರಿಗೋಸ್ಕರ ನಾನು ಜೀವಿಸ್ತಾ ಇದ್ದೇನೆ. ನಾನು ನನ್ನ ಅಜ್ಜಿ ಮಾತ್ರ ಒಂದು ಮನೇಲಿ ಉಳಿಬೇಕಾಯ್ತು. ಆಗ ಎಲ್ಲ ಆರೈಕೆ ಎಲ್ಲ ನಮ್ಮ ಅಜ್ಜಿನೇ ನನಗೋಸ್ಕರ ನೋಡ್ಕೊಳ್ತಾ ಇದ್ರು. ನನಗೆ ದೇವರ ಕೃಪೆಯಿಂದ ದಿನಾಂಕ 14/9/2006 ದೇವರ ಕೃಪೆಯಿಂದ ಮದುವೆ ಆಯ್ತು. ಇವರು ನಮ್ಮ ಮಧ್ಯದಲ್ಲಿರುವಂತ ಇವರು ಹೆಸರು ಮಧು ಅಂತ, ಇವರು ನಮ್ಮ ಧರ್ಮಪತ್ನಿ ಆಗಿದ್ದಾರೆ. ಮತ್ತು ದೇವರ ಕೃಪೆಯಿಂದ ನಮ್ಗೆ ಕೊಟ್ಟಂತ ಮಗ ಇವರ ಹೆಸರು ಜೀವನ್ ಪಾಲ್ ಅಂತ. ನಾವು ಇದ್ದಂತ ಪರಿಸ್ಥಿತಿಯನ್ನು ನೆನೆಸಿಕೊಂಡು ನೋಡುವಾಗ ಒಂದೇ ಮನೆಯಲ್ಲಿ ಕಿಚನ್ ಅಲ್ಲೇ ಇದೆ, ಬೆಡ್ರೂಮ್ ಅಲ್ಲೇ ಇದೆ, ಕೂತ್ಕೊಂಡ್ರು ಮಾಡಿದ್ರು ಎಲ್ಲ ಅಲ್ಲೇ. ಈಗ ಒಂದು ಶೋಚನೀಯ ಸ್ಥಿತಿ. ನಾವು ಮನೆ ಇರೋದು ಹೆಂಗಿದೆ ಅಂತಂದ್ರೆ ಬರೀ 11 ಅಡಿ ಮಾತ್ರ ಇದೆ. ಒಂದು ದಿನ ನನ್ನ ಮಗ ಮತ್ತು ನಮ್ಮ ಧರ್ಮಪತಿಯವರು ಒಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ ಎಲ್ಲರೂ ಮನೆಗಳು ಕಟ್ತಾ ಇದಾರೆ, ನಾವು ಯಾವಾಗ ಕಟ್ಟೋದು ಅಂತ ಒಂದು ಕ್ವಶನ್ ಹಾಕಿದ್ರು. ನಾನು ಅವ್ರಿಗೆ ಹೇಳ್ದೆ, ನನ್ನನ್ನು ಯಾಕೆ ಕೇಳ್ತೀರಾ, ನೀವು ದೇವರನ್ನ ಕೇಳ್ರಿ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಾನು ಅವ್ರಿಗೆ ಒಂದು ಸಲಹೆ ಕೊಟ್ಟೆ. ದೇವರ ಕೃಪೆ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ಸರಿಯಾಗಿ ಒಂದು ತಿಂಗಳಿರ್ಬೋದು, ಒಂದು ತಿಂಗಳು ಎಡೆಬಿಡದೆ ಮನೆಯಲ್ಲಿ ಮನೆ ಕೂಟ ಮಾಡ್ತಾ ಇದ್ದೆ. ನಿಜವಾಗ್ಲೂ ದೇವರು ಒಳ್ಳೆಯವನು, ದೊಡ್ಡವನು. ಆತನು ಪ್ರಾರ್ಥನೆ ಮಾಡುವಂತವರಿಗೆ ಬಹಳ ಸಮೀಪವಾಗಿದ್ದಾನೆ ಎಂಬ ವಾಕ್ಯದ ಪ್ರಕಾರವಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಆ ದೇವರು ಒಂದು ತಿಂಗಳಲ್ಲೇ ಈ ಮನೆ ಪಾಯ ಹಾಕ್ಬೇಕೆಂಬುದಾಗಿ ದೇವರು ಒಂದು ಅನುಕೂಲ ಮಾಡ್ತಾರೆ. ಇದೆಲ್ಲ ಒಂದು ಅತಿಶಯವಾದ ಕಾರ್ಯ ಏನಪ್ಪಾ ಅಂತಂದ್ರೆ, ಒಂದು ಪ್ರಾರ್ಥನೆ ಮಾಡಿದ 127ನೇ ಕೀರ್ತನೆಯಲ್ಲಿ ಯೆಹೋವನ ಮನೆ ಕಟ್ಟುತ್ತಿದ್ರೆ ಅದು ಕಟ್ಟುವುದು ವ್ಯರ್ಥ, ಪ್ರಯಾಸ ಪಡುವುದು ವ್ಯರ್ಥ ಎಂಬ ವಾಕ್ಯದ ಪ್ರಕಾರವಾಗಿ ಈ ಪ್ರಾರ್ಥನೆ ಮುಂದಿಟ್ಟು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೀನಿ, ಮನೆ ಕಟ್ತಾ ಇದ್ದೀನಿ, ಇದಕ್ಕೆ ಏನು ಅಗತ್ಯಗಳು ಸಂಧಿಸ್ಬೇಕಾದ್ರೆ ನೀನು ಸಂಧಿಸಪ್ಪ ಅಂತ ಹೇಳಿ ನಾನು ದೇವರ ಮೇಲೆ ಭರವಸೆ ಇಟ್ಟು ನನ್ನ ಮನೆಯ ಕಾರ್ಯವನ್ನ ದೇವ್ರಿಗೆ ಒಪ್ಪಿಸ್ಕೊಟ್ಟೆ. ಹೇಗೆ ಹಣ ಅದಕ್ಕ ಸರಿ ಹೊಂದಿಸ್ತೋ ದೇವ್ರ ಗೊತ್ತಿಲ್ಲ. ಒಟ್ಟಲ್ಲಿ ದೇವರು ದೊಡ್ಡವನು, ದೇವರು ಅದ್ಭುತವನ್ನ ಅತಿಶಯವನ್ನು ಮಾಡಿ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸುವುದು ದೇವ್ರು ತಾನೇ ನನಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ಇಷ್ಟೆಲ್ಲ ಆಸ್ವಾದ ಬರುವುದಕ್ಕೆ ಕಾರಣ ಏನು ಎಂಬುದಕ್ಕೆ ನೋಡ್ಬೇಕಂತಂದ್ರೆ ದೇವರು ನಮಗೆ ಕೊಟ್ಟಂತ ಒಂದು ಒಳ್ಳೆಯ ಸಭೆ, ದೇವ ಮಾಡುವಂತ ಆತ್ಮಿಕ ಕೂಟಗಳಿರ್ಬೋದು, ಕಾರ್ಯಗಳಿರ್ಬೋದು, ಆರಾಧನೆ ಭಾಗಗಳಿರ್ಬೋದು, ಇವೇನೇ ಇರ್ಬೋದು, ನಮ್ಮ ಸೇವೆ ಇನ್ವಾಲ್ವ್ಮೆಂಟ್ ಏನಿದೆಯೋ ಇದೆಲ್ಲ ಸೇರಿ ಹೋಗುವಾಗ ಇಷ್ಟೆಲ್ಲ ಅದ್ಭುತಗಳು ಅತಿಶಯಗಳು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹೀಗೆ ದೇವರು ನಮ್ಮನ್ನ ಉನ್ನತಿಗೆ ತಂದು ಅಭಿವೃದ್ಧಿಯಲ್ಲಿ ಆತನ ಚಿತ್ತಾನುಸಾರ ನಡೆಸ್ತಾ ಬರ್ತಾ ಇದ್ದಾನೆ. ಹೀಗೆ ನಾವೆಲ್ಲ ಒಟ್ಟಾಗಿ ಸೇರಿ ಅಗಾಪೆ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇರೋದ್ರಿಂದ ದೇವರು ಪ್ರತಿನಿತ್ಯ ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನ, ಮೇಲುಗಳ ಮೇಲೆ ಮೇಲುಗಳನ್ನು ಮಾಡ್ತಾ ಬರ್ತಾ ಇದ್ದಾನೆ. ಆತನ ಕೃಪೆಯನ್ನ ವರ್ಣಿಸುವುದಕ್ಕೂ ಆತನ ನಾಮದ ಮಹಿಮೆಯನ್ನು ವರ್ಣಿಸುವುದಕ್ಕೆ ಪದಗಳು ಇಲ್ಲ ಎಂಬುದಾಗಿ ನಾನು ನೆನೆಸ್ತಾ ಇಷ್ಟವರೆಗೂ ಇಂಥ ಸಾಕ್ಷ್ಯ ಹೇಳೋದಕ್ಕೆ ದೇವರು ಕೃಪೆ ಕೊಟ್ಟ. ಅದಕ್ಕಾಗಿ ನನ್ನ ಧನ್ಯವಾದವನ್ನ ಮತ್ತೆ ನಿಮ್ಗೆ ತಿಳಿಸುತ್ತಾ ದೇವರು ನಿಮ್ಮೆಲ್ಲ ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.